ಇಂದು ಕರ್ನಾಟಕದ ಲಕ್ಷಾಂತರ ವಿದ್ಯುತ್ ಗ್ರಾಹಕರಿಗೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಇನ್ನು ಮನೆಗೆ ಮೀಟರ್ ರೀಡರ್ ಬರಲ್ಲ. ಈ ಸುದ್ದಿ ನಿಜವೇ? ಯಾವ ದಿನದಿಂದ ಈ ಹೊಸ ವ್ಯವಸ್ಥೆ ಜಾರಿಗೆ ಬರುತ್ತಿದೆ? ಸ್ಮಾರ್ಟ್ ಮೀಟರ್ ಎಂದರೇನು? ನಿಮ್ಮ ವಿದ್ಯುತ್ ಬಿಲ್ ಹೆಚ್ಚಾಗುತ್ತಿದೆಯೇ ಅಥವಾ ಕಡಿಮೆಯಾಗುತ್ತಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಇದುವರೆಗೂ ಪ್ರತಿಯೊಂದು ತಿಂಗಳು ಬೆಸ್ಕಾಂ ಸಿಬ್ಬಂದಿ ಮನೆಗೆ ಬಂದು ಮೀಟರ್ ರೀಡಿಂಗ್ ತೆಗೆದುಕೊಳ್ಳುತ್ತಿದ್ರು. ಆ ರೀಡಿಂಗ್ ಆಧಾರದ ಮೇಲೆ ನಿಮ್ಮ ವಿದ್ಯುತ್ ಬಿಲ್ ಸಿದ್ಧವಾಗುತ್ತಿತ್ತು. ಆದರೆ ಈಗ ತಂತ್ರಜ್ಞಾನ ಬೆಳೆಯುತ್ತಿರುವ ಕಾರಣ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಸರ್ಕಾರ ಹಾಗೂ ವಿದ್ಯುತ್ ಇಲಾಖೆಗಳು ಪ್ರಯತ್ನಿಸುತ್ತಿದೆ. ಸ್ಮಾರ್ಟ್ ಮೀಟರ್ ಅಳವಡಿಸಿದ ಪ್ರದೇಶದಲ್ಲಿ ಮೀಟರ್ ಸ್ವತಃ ತನ್ನ ಮಾಹಿತಿಯನ್ನು ವಿದ್ಯುತ್ ಇಲಾಖೆಗೆ ಕಳುಹಿಸುತ್ತದೆ. ಹೀಗಾಗಿ ಸಿಬ್ಬಂದಿ ಮನೆಗೆ ಬಂದು ರೀಡಿಂಗ್ ತೆಗೆದುಕೊಳ್ಳುವ ಅಗತ್ಯ ಕಡಿಮೆಯಾಗುತ್ತದೆ. ಇದರಿಂದ ಸಮಯ ಉಳಿತಾಯವಾಗುತ್ತದೆ ಮತ್ತು ಮಾನವೀಯ ತಪ್ಪುಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಈಗ ನಮ್ಮೆಲ್ಲರ ಪ್ರಶ್ನೆ, ಸ್ಮಾರ್ಟ್ ಮೀಟರ್ ಎಂದರೇನು? ಸ್ಮಾರ್ಟ್ ಮೀಟರ್ ಎನ್ನುವುದು ಸಾಮಾನ್ಯ ಡಿಜಿಟಲ್ ಮೀಟರ್ ಅಲ್ಲ. ಇದು ಇಂಟರ್ನೆಟ್ ಅಥವಾ ಸಂವಹನ ಚಾಲಕ ಮೂಲಕ ವಿದ್ಯುತ್ ಬಳಕೆ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಕಳುಹಿಸುವ ವ್ಯವಸ್ಥೆಯಾಗಿದೆ. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಯೂನಿಟ್ ವಿದ್ಯುತ್ ಬಳಕೆ ಆಗ್ತಾ ಇದೆ, ಯಾವ ಸಮಯದಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದೆ, ಎಲ್ಲ ಮಾಹಿತಿಯು ಸ್ವಯಂಚಾಲಿತವಾಗಿ ದಾಖಲಾಗುತ್ತೆ. ಈ ಹೊಸ ವ್ಯವಸ್ಥೆಯಿಂದ ಹಲವು ಪ್ರಯೋಜನಗಳಿವೆ. ಮೊದಲನೆಯದಾಗಿ ಮೀಟರ್ ರೀಡಿಂಗ್ ತಪ್ಪಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಎರಡನೇದಾಗಿ ಪ್ರತಿ ತಿಂಗಳು ಸಿಬ್ಬಂದಿ ಮನೆಗೆ ಬರುವ ಅಗತ್ಯ ಇರುವುದಿಲ್ಲ. ಮೂರನೇದಾಗಿ ಬಿಲ್ ತಯಾರಿಸುವ ಪ್ರಕ್ರಿಯೆ ಹೆಚ್ಚು ವೇಗವಾಗಿ ನಡೆಯಬಹುದು. ಕೊನೆಯದಾಗಿ ವಿದ್ಯುತ್ ಕಳ್ಳತನವನ್ನು ಪತ್ತೆ ಹಚ್ಚುವುದು ಸುಲಭವಾಗಬಹುದು. ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಅನುಮಾನ ಇದೆ. ಸ್ಮಾರ್ಟ್ ಮೀಟರ್ ಬಂದರೆ ಬಿಲ್ ಜಾಸ್ತಿ ಬರುತ್ತಿದೆಯೇ? ವಾಸ್ತವವಾಗಿ ಮೀಟರ್ ಬದಲಾದರೆ ವಿದ್ಯುತ್ ದರ ಬದಲಾಗುವುದಿಲ್ಲ. ನೀವು ಬಳಸುವ ಯೂನಿಟ್ ಆಧಾರದಲ್ಲೇ ಬಿಲ್ ಬರುತ್ತೆ. ಆದರೆ ಮೀಟರ್ ನಿಖರವಾಗಿ ದಾಖಲೆ ಮಾಡುತ್ತಿರುವುದರಿಂದ ಹಿಂದೆ ತಪ್ಪಾಗಿ ಕಡಿಮೆ ದಾಖಲಾಗಿದ್ದು ಬಳಕೆ ಈಗ ಸರಿಯಾಗಿ ದಾಖಲಾಗಬಹುದು. ಆದ್ದರಿಂದ ಕೆಲವರಿಗೆ ಬಿಲ್ ಹೆಚ್ಚಾಗ್ತಿದೆ ಎನ್ನುವ ಅನುಭವವಾಗಬಹುದು. ಇದು ರಾಜ್ಯದ ಎಲ್ಲಾ ಮನೆಗಳಲ್ಲಿ ಒಂದೇ ದಿನ ಜಾರಿಗೆ ಬರುವುದಿಲ್ಲ. ಸ್ಮಾರ್ಟ್ ಮೀಟರ್ ಅಳವಡಿಸುವ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಯುತ್ತದೆ. ನಿಮ್ಮ ಪ್ರದೇಶದಲ್ಲಿ ಯಾವಾಗ ಆರಂಭವಾಗುತ್ತದೆ ಎಂಬುದನ್ನು ಬೆಸ್ಕಾಂ ಅಧಿಕೃತ ಪ್ರಕಟಣೆಗಳ ಮೂಲಕ ತಿಳಿದುಕೊಳ್ಳಬಹುದು. ಯಾರಾದರೂ ನಿಮ್ಮ ಮನೆಗೆ ಬಂದು ಸ್ಮಾರ್ಟ್ ಮೀಟರ್ ಹಾಕಿಸಿಕೊಳ್ಳಬೇಕು, ಈಗಲೇ ಹಣ ಕೊಡಿ ಎಂದು ಕೇಳಿದರೆ ತಕ್ಷಣ ನಂಬಬೇಡಿ. ಯಾವುದೇ ಹಣ ಪಾವತಿಸುವ ಮೊದಲು ಅಧಿಕೃತ ಗುರುತಿನ ಚೀಟಿ ಪರಿಶೀಲಿಸಿ. ಬೆಸ್ಕಾಂ ಅಧಿಕೃತ ಮಾಹಿತಿ ಮತ್ತು ಸೂಚನೆಗಳನ್ನು ಮಾತ್ರ ಅನುಸರಿಸಿ. ಟೆಕ್ನಾಲಜಿ ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ. ಅದೇ ರೀತಿ ನಿಮ್ಮ ವಿದ್ಯುತ್ ವ್ಯವಸ್ಥೆಯಲ್ಲಿಯೂ ಹೊಸ ಬದಲಾವಣೆಗಳು ನಡೆಯುತ್ತಿವೆ. ಸ್ಮಾರ್ಟ್ ಮೀಟರ್ ವ್ಯವಸ್ಥೆಯ ಉದ್ದೇಶ ಗ್ರಾಹಕರಿಗೆ ಹೆಚ್ಚು ನಿಖರವಾದ ಮತ್ತು ಪಾರದರ್ಶಕ ಸೇವೆಯನ್ನು ಒದಗಿಸುವುದು. ಆದರೆ ಈ ಹೊಸ ವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಮತ್ತು ಅನುಮಾನಗಳಿವೆ. ಆದ್ದರಿಂದ ಯಾವುದೇ ವದಂತಿಗಳನ್ನು ನಂಬುವ ಮೊದಲು ಬೆಸ್ಕಾಂ ಅಥವಾ ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ.